ನೋಡು. ಸುಂದರವಾಗಿರೋ ಹುಡುಗಿ ಒಬ್ಳೆ ಯಾಕೆ ಹೋಗ್ತಾ ಇದ್ದಾಳೆ? ಬೆಟ್ಟ ತುದಿಲ್ ನಿಂತ್ಕೊಂಡು ಆಳ ಎಷ್ಟಿದೆ ನೋಡಕ್ ಹೋಗ್ತಿರ್ಬೇಕು. ಅಲ್ಲ ಕಣ, ಮೋಸ್ಟ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ದಾಳೆ ಅನ್ಸುತ್ತೆ. ಹೌದಾ? ಇಬ್ಬರ ಮಧ್ಯ ಒಂದ್ ಹುಡುಗಿ ಬಂದ್ರೆ ಇದೇ ಅವಸ್ಥೆ. ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ. ನಿಮ್ಮ ಹೆಸರೇನು? ನಾನ್ ಲಕ್ಷ್ಮಿ. ನಾನ್ ಇಲ್ಲಿಂದ ದುಮ್ಕದ್ರೆ ಸಾಯ್ತೀನಾ? ರೀ, ಅದೃಷ್ಟ ಚೆನ್ನಾಗಿದ್ರೆ ಜೋಗ್ ಫಾಲ್ಸ್ ಗುಂಡಿ ಒಳಗ್ ಬಿದ್ರು ಸಾಯೋದಿಲ್ಲ. ಅಯ್ಯಾರೇ, ಸಾಯೋದಕ್ ಮುಂಚೆ ಯಾಕೆ ಸಾಯ್ತಾ ಇದೀರ ಅಂತ ಹೇಳ್ಬಿಟ್ಟಾದ್ರು ಸಾಯ್ರಿ. ಬದುಕೋಕ್ ಆಸಕ್ತಿನೂ ಇಲ್ಲ ಅಂದ್ಮೇಲೆ ಮತ್ತೆ ಯಾರಿಗೋಸ್ಕರ ಬದುಕಿರ್ಲಿ? ನನ್ಗೋಸ್ಕರ ಬದುಕಿರಿ. ನಮಗೋಸ್ಕರ ಬದುಕಿರಿ? ಯಾಕೆ? ಅದು ನಾನು ನಿಮ್ಮಂತ ಸುಂದರವಾದ ಹುಡುಗಿನೇ ಹುಡುಕ್ತಾ ಇದ್ದೀನಿ. ಯಾಕೆ? ಹೀರೋಯಿನ್ ಮಾಡೋದಿಕ್ಕೆ. ಎಲ್ರು ಹೀಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಎಲ್ರು ಮೋಸ ಮಾಡ್ಬಿಟ್ರು. ನಾನ್ ನಾನು ಬೇರೆಯವ್ರ ತರ ಅಲ್ಲ ಲಕ್ಷ್ಮಿ. ನನ್ನ ನಂಬು, ನಮ್ಮ ಮನೆಗೆ ಕಮ್ಮು. ಮತ್ತೆ ನಾನು ನಿನ್ನ ಆಟನ ಎಲ್ಲೆಲ್ಲೋ ನಿಲ್ಸಿದ್ಯಾ. ಕಳ್ಳರು ಬಂದು ಟೈರ್ ಬಿಚ್ಕೊಂಡು ಹೋಗೋದಕ್ಕಿಂತ ಮುಂಚೆ ನೀನ್ ಇಲ್ಲಿಂದ ಕಳಿಸ್ಕೊ. ಇದೇ ಗಂಡುಗಲಿ ವಂಶದ ಮನೆ. ಈ ಮನೆಗೆ ನಾನೇ ಆಧಾರ ಸ್ತಂಭ. ಹೇಗಿದೆ ಮನೆ? ಚೆನ್ನಾಗಿದ್ಯಾ? ಪದ್ದು, ಮೈ ಗಾಡ್, ಶಿ ಇಸ್ ವೆರಿ ಬ್ಯೂಟಿಫುಲ್. ಯಾರಿವಳು ಸೋಜಿ ಮಲ್ಲಿ ಕಣ್ಣವಳು. ಅದು ಪದ್ದುಗೆ ನಾನೇ ಹೇಳಿದ್ದೆ, ನಮ್ಮ ಸಿನಿಮಾಕ್ಕೆ ಒಂದು ಹೀರೋನ ಕರ್ಕೊಂಬ ಅಂತ. ಅದಕ್ಕೆ ಕರ್ಕೊಂಬಂದೇನೆ. ವೆರಿ ಗುಡ್. ನಿಮ್ಮ ಹೆಸರೇನು? ಲಕ್ಷ್ಮಿ. ಧನಲಕ್ಷ್ಮಿನ ಧಾನ್ಯಲಕ್ಷ್ಮಿನ? ಮಟಾಶ್ ಲಕ್ಷ್ಮಿ. ಅರ್ಥ ಆಗ್ಲಿಲ್ಲ. ಅಂದ್ರೆ ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಮಟಾಶ್ ಮಾಡ್ತೀನಿ ಅಂದೆ. ಅರ್ಥ ಆಯ್ತು ಬಿಡಿ. ಮಿಸ್ಟರ್ ವಿಠಲ್ ಮೂರ್ತಿ ಎಂ.ಎ. ಅವರೇ, ಸ್ವಲ್ಪ ಈ ಕಡೆ ಬರ್ತೀರಾ? ಲೇ ವಿಟ್ಲ, ನೀನು ಲಕ್ಷ್ಮಿ ಮೇಲೆ ಕಣ್ಣಾಕ್ಬೇಡ. ಅವಳು ನನ್ನ ಹೀರೋಯಿನ್. ನೋಡು, ನೀನು ಸೈಜಲ್ಲಿ ಸಿಕ್ಕಾಪಟ್ಟೆ ದಪ್ಪ. ಅವಳು ನಿನಗೆ ಸೆಟ್ ಆಗಲ್ಲ. ನನಗೆ ಸೂಟ್ ಆಗ್ತಾಳೆ. ನನಗೆ ಸೂಟ್ ಆಗ್ತಾಳ? ನನಗೆ ಸೂಟ್ ಆಗ್ತಾಳ? ನನಗ್ ಸೂಟ್ ಆಗ್ತಾಳ? ಸೂಟ್ ಆಗ್ತಾಳ? ನನಗ್ ಸೂಟ್ ಆಗ್ತಾಳ? ಬೋನ್ರಲ್ಲಿ ಲೇ ದಂಡ ಪಿಂಡಗಳ, ಆ ಚಡ್ಡಿ ಹಾಕೊಂಬಂದ್ರು ಹುಡ್ಗ ಯಾರೋ? ಲೇ ಪಾಂಡುರಂಗ, ನಿನಗೆ ಬೆಡ್ರೂಮ್ ಬಂದಾದಾಗಿಂದ ಕಣ್ಣು ಹಿಂಗೋಗಿದೆ ಅನ್ಸುತ್ತೋ? ಅದು ಚಡ್ಡಿ ಹುಡುಗಿ. ಅವಳು ಯಾರು? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅವಳ ಕತೆ ಏನು? ಅವಳಿಗೋಸ್ಕರ ನೀವ್ ಯಾಕ್ರೋ ಹೊಡೆದಾಡ್ದು ಸಾಯ್ತೀರಾ? ಅವಳ ಹೆಸರು ಲಕ್ಷ್ಮಿ ಅಂತ ಕಣ ಪಾಂಡ್ರಂಗ. ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ಲು. ಬೇಡ, ನೀನು ಆತ್ಮಹತ್ಯೆ ಮಾಡ್ಕೋಬೇಡ, ನಾನು ನಿನಗೆ ಆಶ್ರಯ ಕೊಡ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದು. ದಿಕ್ಕು ದೇಶ ಇಲ್ದಿದ್ದವ್ರಿಗೆ ಆಶ್ರಯ ಕೊಡೋದಕ್ಕೆ ಇದೇನು ಧರ್ಮಛತ್ರ ಅನ್ಕೊಂಡಿದ್ರೇನ್ರೋ? ಅದು ಹಾಗಲ್ಲ ಬಾವ. ನಮ್ಮ ಸಿನಿಮಾಗೆ ಹೀರೋಯಿನ್ ಬೇಕು ಅಂತ ಕೇಳಿದ್ದೆ, ಪಾಪ ಕರ್ಕೊಂಡು ಬಂದಿದ್ದಾನೆ. ಅವಳನ್ನ ನಮ್ಮ ಡೈರೆಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ನಾನು ಹೀರೋ ಆಗ್ತಾ ಇದ್ದೇನೆ. ಲಕ್ಷ್ಮಿನ ಕರ್ಕೊಂಡ್ ಬಂದಿದ್ದು ನಾನು, ಅವಳನ್ನ ಡೈರೆಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಿಸೋದು ನಾನು, ಹೀರೋ ಆಗೋದು ನಾನು. ಹೀರೋ ಆಗದ್ದು ನಾನು. ಹೀರೋ ಆಗೋದು ನಾನು? ಹೀರೋ ಆಗದ್ದು ನಾನಲ್ಲಿ. ಹೀರೋ ಆಗೋದು ನಾನು. ಹೀರೋ ಆಗದ್ದು ನಾನು. ಹೀರೋ ಆಗೋದು ನಾನು. ಒಂದು ನಿಮಿಷ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಮೀಟ್ ಮಾಡ್ಬೇಕಾಯ್ತು. ಎಲ್ಲಿದ್ರಿ? ಓ, ಲೊಕೇಶನ್ ನೋಡಕ್ ಹೋಗಿದ್ದೀರಾ? ಬರೋದು ಯಾವಾಗ ಸರ್? ಯಾರೋ ಅದು ದೋಸೆ ಹೋಟ್ಲು ಬಟ್ಟನೇನಾ? ಅಲ್ಲ, ಡೈರೆಕ್ಟರ್ ಪ್ರಕಾಶ್ ಶೆಟ್ಟಿ. ಯಾರಮ್ಮ ಈ ಹುಡುಗಿ? ಅತ್ತೆ, ಇವಳು ಸಾರಿ, ಮಟಾಶ್ ಲಕ್ಷ್ಮಿ ಅಂತ ಸಾಯೋದಕ್ಕೆ ಅಂತ ಹೋಗಿದ್ಲು. ನಮ್ ಪದ್ದು ಹೀರೋ ತರ ಹೋಗಿ ಇವಳನ್ನ ಸೇವ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ನೀವೇನಮ್ಮ ಆಗಿತ್ತು? ಬದುಕೋದಿಕ್ಕೆ ಆಸಕ್ತಿನೇ ಇಲ್ಲ ಅಂದ್ಮೇಲೆ ಸಾಯೋದಕ್ ತಾನೇ ಹೋಗ್ಬೇಕು. ಮಟಾಶ್ ಲಕ್ಷ್ಮಿ, ಯು ಡೋಂಟ್ ವರಿ, ನಮ್ ಹುಡುಗರು ನಿನ್ನ ಡೈರೆಕ್ಟರ್ ಪರಿಚಯ ಮಾಡಿಸ್ಕೊಟ್ಟೆ ಕೊಡ್ತಾರೆ. ನಂಗೇನೋ ಡೌಟು. ಇದಕ್ ಮುಂಚೆ ಸಿಗ್ದವ್ರು ಹೀಗೆ ಹೇಳಿದ್ರು. ಅಲ್ಲೇ ಪಾಂಡ್ರಂಗ, ಈ ಲಕ್ಷ್ಮಿ ಕೇಸ್ನ ನಾನೇ ಸಾಲ್ವ್ ಮಾಡ್ತೀನಿ, ನೀನು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ
ಇದೇನಾದ್ರೂ ನನ್ನ ತಲೆಗೆ ಬಂದ್ರೆ ನಿಮ್ಮ ತಲೆ ಉಳಿಯಲ್ಲ, ಹುಷಾರ್. ನೋಡು ಲಕ್ಷ್ಮಿ, ನೀನು ಹೀರೋಯಿನ್ ಆಗಿ ಸಿನಿಮಾ ರಿಲೀಸ್ ಆಗೋವರೆಗೂ ಇಲ್ಲೇ ನನ್ನ ಜೊತೆ ಇದ್ಬಿಡು. ನಾನು ನಿನಗೊಂದು ದಾರಿ ತೋರಿಸ್ತೀನಿ. ಲಕ್ಷ್ಮಿ, ಅವನ ಮುಖ ನೋಡು, ಅವನು ನಂಬಿಕೆಗೆ ಅರ್ಹನಲ್ಲ. ನೀನು ನನ್ನ ನಂಬು, ಆದಷ್ಟು ಬೇಗ ನೀನು ಮುಂದಕ್ಕೆ ಬಂದ್ಬಿಡ್ತೀಯ. ಕೋತಿಗಳ ಛಲ ಆಡೋದನ್ನ ಬಿಟ್ಟು ಸ್ವಲ್ಪ ತೆಪ್ಪಗಿರೋದನ್ನ ಕಲ್ತ್ಕೊಳ್ಳಿ. ಏನಮ್ಮ, ನೀನು ಲೂಮ್ಗೆ ಹೋಗಿ ಲೆಸ್ಟ್ ತಗೋ, ಕರ್ಕೊಂಡು ಹೋಗಮ್ಮ. I'll take you to room. Come. ಗಾಯತ್ರಿ, ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದವರೆಲ್ಲ ಮೋಸ ಮಾಡ್ತಿದ್ರು ಕಣೆ. ನಾನು ಇಲ್ಲೊಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದ್ಯಾವುದು ಗಂಡುಗಲಿ ವಂಶ ಅಂತೆ. ಇಲ್ಲೊಬ್ಬ ದಡಿಯ ನನ್ನ ಹೌಸ್ ಅರೆಸ್ಟ್ ಮಾಡಿಟ್ಕೊಂಡಿದ್ದಾನೆ ಕಣೆ. ನನಗೆ ಬದುಕೋದಿಕ್ಕೆ ಒಂಚೂರು ಆಸಕ್ತಿನೇ ಇಲ್ಲ ಕಣೆ. ನಾನೇನಾದ್ರೂ ಒಂದ್ ವೇಳೆ ಸತ್ರೆ ನನ್ನ ಸಾವಿಗೆ ಗಂಡುಗಲಿ ವಂಶದ ಪದ್ದುನೇ ಕಾರಣ ಅಂತ ಪೊಲೀಸರಿಗೆ ಹೇಳ್ಬಿಡು. ಗುಡ್ ಬೈ. ಲಕ್ಷ್ಮಿ, ಸಾಯ್ಬಾರ್ದು ಲಕ್ಷ್ಮಿ, ಸಾಯ್ಬಾರ್ದು. ನನ್ನನ್ನು ತಡೆಯೋದಕ್ಕೆ ನೀನ್ಯಾರೋ ರಾಸ್ಕಲ್. ನಿಮ್ಮನ್ನು ನೋಡಿದಾಗಿಂದ ನನ್ನ ಕನ್ಸು ಮನಸ್ಸಲ್ಲೂ ನೀವೇ ತುಂಬಿಕೊಂಡಿದ್ದೀರಾ. ರಾತ್ರಿ ಮಲಗಿದ್ರೆ ನಿದ್ರೆ ಬರೋದಿಲ್ಲ, ಬೆಳಗಾಗಿ ಎದ್ರೆ ಮನ್ಸು ತಡೆಯೋದಿಲ್ಲ. ಯಾವಾಗ ನಿಮ್ಮನ್ನು ನೋಡ್ತೀನೋ, ನಿಮ್ಮ ಜೊತೆ ಓಡಾಡ್ತೀನೋ, ಯಾವಾಗ ನಿಮ್ಮನ್ನ ಅಪ್ಪಿ ಮುದ್ದಾಡ್ತೀನೋ ಅಂತ ಕಾತರಿಸ್ತಾ ಇದ್ದೀನಿ. ಯಾಕ್ರಿ, ಯಾಕೆ ನನ್ನ ಹೀಗೆ ಸತಾಯಿಸ್ತಾ ಇದ್ದೀರಾ? ನಾನು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ. ಯಾಕೋ ನೋಡ್ತಾರೆ ಬಳಿ ಅಂದ್ರೆ ಬಾಗಿ ಕಿವಿ ಕೊಟ್ಟು ಏನ್ರಿ ಮಾಡ್ತಾ ಇದ್ದೀರಾ? ಲಕ್ಷ್ಮಿ ಪದ್ದು ಜೊತೆ ಮಾತಾಡ್ತಾ ಇದ್ದಾಳೆ. ಲೇ ವಿಟ್ಲ, ನಾನು ಇಲ್ಲೇ ಇದ್ದೀನಿ. ನೀನ್ ಇಲ್ಲಿದ್ದೀಯ ಅಂದ್ರೆ ಲಕ್ಷ್ಮಿ ಯಾವ್ದು ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ. ಏನು ಮಾತಾಡ್ತಾ ಇದ್ದಾರೆ? ಪ್ರೇಮ ಸಂಭಾಷಣೆ. ಸಾಕು, ಸುಮ್ಮನೆ ಯಾರಿಗೂ ಗೊತ್ತಾಗ್ದಾರೋ ಹಾಗೆ ಆ ರೂಮ್ ಒಳಗೆ ನುಸುಳ್ಬೇಕು ಅಂತ ತಾನು ನಿಂಗೆ ಕಾಯ್ತಿರೋದು. ಈ ಕಡೆ ಬಂದವ. ಈ ಮಾತನ್ನ ನೀನಲ್ಲದೆ ಬೇರೆ ಯಾರು ಆಡಿದ್ದಿದ್ರೆ ಆ ಹೃದಯನ ಬಗದು ಬಿಡ್ತಿದ್ದೆ. ನೀನು ಬರೀ ಬಾಯಿ ಮಾತಲ್ಲಿ ಹೇಳ್ದೆ. ಈಗ ನಾನು ಆ ಕೆಲಸನ ಮಾಡ್ತೀನಿ. ರಾಮ, ಲೇ ದಂಡ ಪಿಂಡಿಗಳ, ರಾತ್ರಿ ಹೊತ್ತು ಯಾಕೋ ಬೀದಿ ನಾಯಿಗಳ ತರ ಕಚ್ಚಾಡ್ತಾ ಇದ್ದೀರಾ? ವಿಟ್ಲ, ಇಷ್ಟೊತ್ತಿನಲ್ಲಿ ಲಕ್ಷ್ಮಿ ರೂಮ್ ಹತ್ರ ಯಾಕೆ ಬರ್ಬೇಕಿತ್ತು? ಬಂಗಾರದಂತ ಮಡದಿ ಇದ್ಲು, ಜೊಲ್ಲು ಸುರಿಸೋದೇನು ಕಮ್ಮಿ ಆಗಿಲ್ಲ. ಅದಕ್ಕೆ ತರದು. Patu, stop this nonsense. Habi, you do one thing. ಇನ್ಮೇಲೆ ನೀವು ಮೆಟ್ಲು ಕೆಳಗಡೆ ಮಲ್ಕೋಬೇಡಿ. ಲಕ್ಷ್ಮಿ ಇಲ್ಲಿರೋವರೆಗೂ ಲಕ್ಷ್ಮಿ ರೂಮ್ ಬಾಗ್ಲಲ್ಲೇ ಮಲ್ಕೊಳ್ಳಿ. ಎಲ್ರಿಗೂ ಸೇಫ್ಟಿ ಇರು. ಮಾವಿನ ತೋಪಿಗೆ ಮುದುಕಪ್ಪನ ಕಾವಲಿಟ್ಟಾಗೆ. ರಾಮ, ನಿನ್ನಂಥ ಸೊಸೆನ ದುಲ್ಬಿನ್ ಹಾಕಿಬಿಟ್ಟು ಕೂದಲು ಸಿಗೋಲ್ಲ. ಅವನು ನಿನ್ನ ಗಂಡಮ್ಮ. ಕಂಡವು ಲೂಮ್ ಬಾಗ್ ಹತ್ರ ಮಲ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಅವಳವಳ ಜಗಳನ ಅವಳವಳೇ ಬಗೆಹರಿಸ್ಕೋತಾಳೆ. ನೀನು ಹೋಗಿ ಮಲಕ್ ಹೋಗಮ್ಮ. ನಿದ್ದೆ ಕೆಟ್ಟರೆ ನಿನ್ನ ಸೌಂದರ್ಯ ಹಾಳಾಗುತ್ತೆ. ಬಾಬಾ, ಲಕ್ಷ್ಮಿ ಯಾರ ಜೊತೆ ಮಾತಾಡ್ತಿದ್ದನ್ನ ನಾನು ಕಿವಿಯಾರ ಕೇಳಿದ್ದೀನಿ. ಲಕ್ಷ್ಮಿನೇ ಕರೆದು ಕೇಳ್ತೀನಿ. ಅವಳಿ ಅಂದ್ರೆ ನೀವು ಹೇಳ್ತಿರೋದೇನಾದ್ರೂ ಸುಳ್ಳಾಗಬೇಕು. ಅಡ್ಡಡ್ಡ ಉದ್ದುದ್ದ ಲಕ್ಷ್ಮಿ, ನಾನಮ್ಮ. ಅದೆತ್ತಿರೋದು ಇದೆತ್ತಿದ್ರಿದು. ಧೈರ್ಯವಾಗಿ ಬಾಗಿಲು ತೆಗಿಯಮ್ಮ. ಏನಂಕಲ್ ಕರ್ದಿದ್ದು? ನೀನು ಯಾರ ಜೊತೆ ನಮ್ಮ ಮಾತಾಡ್ತಿರೋದು? ಇಷ್ಟೊತ್ನಲ್ಲಿ ನಾನು ಯಾರ ಹತ್ರ ಮಾತಾಡ್ಲಿ ಅಂಕಲ್? ಅದೇ ನೀವು ಡೈಲಾಗ್ಸ್ ಕೊಟ್ಟಿದ್ರಲ್ವಾ, ಅದನ್ನ ಸಿನಿಮಾ ಸ್ಟೈಲಲ್ಲಿ ಬೈ ಹಾರ್ಟ್ ಮಾಡ್ತಿದ್ದೆ ಅಷ್ಟೇ. ಅಷ್ಟೇನಾ? ಸರಿಯಮ್ಮ, ಹೋಗಿ ಮಲ್ಕೋ. ಒಂದು ಸೊಳ್ಳೆನು ಒಳಗಡೆ ಬಿಡ್ಬೇಡ. ಓಕೆ, ಗುಡ್ ನೈಟ್. ರೇ ದಂಡ ಪಿಂಡಗಳ, ಈಗ ಗೊತ್ತಾಯ್ತಾ? ಹೋಗಿ ಬಿತ್ಕೊಳ್ಳಿ. ಅವಳಿ ಅಂದ್ರೆ ನಾಳೆ ಬೆಳಿಗ್ಗೆ ನಿಮಗೆ ಚೆಲ್ಲುವೆ ನೀನು ನಕ್ಕರೆ ಲ ಲ ಲ ಲ ಲ ಲ ಲ. ನಿನ್ನ ಬಿಟ್ಟಿರಲ್ಲ. ವೆರಿ ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಕಡೆ ಗುಡ್ ಮಾರ್ನಿಂಗ್. ಕಡೆ ಗುಡ್ ಮಾರ್ನಿಂಗ್ ಯಾಕೆ? ಯಾಕಂದ್ರೆ ಇವತ್ತಿದ್ದವರು ನಾಳೆ ಇರ್ತಾರೋ ಇಲ್ವೋ. ನೀನ್ ಯಾವಾಗ ನೆಗದ್ ಬಿದ್ದು ಹೋಗ್ತೀಯೋ ಯಾರಿಗ್ ಗೊತ್ತು. ಮೇಲ್ ತಿರುಗ್ತಿರೋ ಫ್ಯಾನ್ ಕಳಚಿ ನಿನ್ ತಲೆ ಮೇಲ್ ಬೀಳ್ಬಹುದು. ನಾವು ನಿಂತಿರೋ ಬಾಲ್ಕನಿ ಕುಸಿದು ನೆಲ ಸಮಾನು ಆಗ್ಬೋದು. ಈ ರಾಣಿ
ಲಡಾಖಿಂದ ಹೊರಡೋ ಫ್ಲೈಟು ನಿನ್ ಮೂತಿಗೆ ಹೊಡೆದ್ರು ಹೊಡಿಬಹುದು, ಯಾರಿಗ್ ಗೊತ್ತು. ಯಾಕೆ ಲಕ್ಷ್ಮಿ ಈ ತರ ಯಾವಾಗ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀಯ ನೀನು? ಯಾಕಂದ್ರೆ ಮನೆ ಹೋಗು ಅಂತಿದೆ, ಸ್ಮಶಾನ ಬಾ ಅಂತಿದೆ. ಸಾಕು, ಯಾಕೆ ಲಕ್ಷ್ಮಿ, ಯಾಕೆ? ಈ ಚಾಕುನಿಂದ ನನ್ ಕೈ ನರನ ಕಟ್ ಮಾಡಿದ್ರೆ ಪ್ರಾಣ ಪಟಕ್ ಅಂತ ಹೋಗುತ್ತಂತೆ. ಪ್ರಾಣ ಹೋಗೋ ಮಾತು ಯಾಕಾಡ್ತೀಯ? ನೀನ್ ಯಾವ್ದೇ ಕಾರಣಕ್ಕೂ ಹಾಗೆ ಮಾಡಬಾರ್ದು ಲಕ್ಷ್ಮಿ, ಮಾಡಬಾರ್ದು. ಈ ಚಾಕುನಿಂದ ನಿನ್ ನರನ ಕಟ್ ಮಾಡಿ ಪ್ರಾಣ ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಲಾ? ನೋಡು ಲಕ್ಷ್ಮಿ, ನಾವು ಬದುಕಿ ಸಾಧನೆ ಮಾಡ್ಬೇಕಾಗಿರೋರು. ನೋಡು, ನೀನು ಸಿನಿಮಾ ಹೀರೋಯಿನ್ ಆಗ್ಬೇಕು, ನಾನು ಅದೇ ಸಿನಿಮಾಗೆ ಹೀರೋ ಆಗ್ಬೇಕು. ನೋಡು, ಈ ಡ್ಯೂಯಟ್ ಆಡೋ ಟೈಮಲ್ಲಿ ಈ ತಮಟೆ ಸೀನ್ ಯಾಕೆ ಅಂತ ಅದೆಲ್ಲ ನನಗ್ ಗೊತ್ತಿಲ್ಲ, ನಾನ್ ಸಾಯ್ಬೇಕು. ಈಗಪ್ಪ ನಾನು ಅದಕ್ಕೆ ಬಿಡಲ್ವೇ? ಏನೋ ಮಾತಾಡಿ ಅವಳಿಗೆ. ಅದು ಅವ್ರ ಕೈಯಲ್ಲಿ ಲೋಪದ್ದು ಆ ಲಕ್ಷ್ಮಿ ಕೈಯಲ್ಲಿ ಚಾಕು ಇಟ್ಕೊಳೋ, ಅವ್ರು ಚುಟ್ಕೊಂಡು ಕೊಟ್ಟಿದ್ಲು ಕಣೋ. ಅಯ್ಯೋ ಅಯ್ಯೋ ಎಂತಂದು ಹೀರೋಯಿನ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡ್ ಬಂದಿರೋ ಹುಡುಗಿಗೆ ಸಾಯಿ ಅಂತ ಪ್ರಚೋದನೆ ಕೊಟ್ಟಿದ್ಯಾ? ಅಲ್ಲ, ಅಯ್ಯೋ ಬಾಮ್ಮ ನೀನು, ನಾನು ನೀನು ಡೈಲಾಗ್ ಪ್ರಾಕ್ಟೀಸ್ ಮಾಡೋಣ. ಏ ವಿಟ್ಲ, ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ಅವಳು ಸಾವಾಸಕ್ ಹೋದ್ರೆ ಎಲ್ಲ ಓಕೆ. ನೀನು ತಿಪ್ಪರ್ ಲಾಗ ಹಾಕಿದ್ರು 200 ರೂಪಾಯಿ ಸಿಗಲ್ಲ. ಆ ಡಿಪಾರ್ಟ್ಮೆಂಟ್ ಏನಿದ್ರು ಜಾಜ್ ಅವರು. ಆ ನಿನ್ನ ಜುಜುಬಿ 200 ರೂಪಾಯಿ ಯಾವ ನನ್ನ ಮಗನಿಗೆ ಬೇಕಾ? ಯಾಕೆ ಬಂದೆ ಬಾಡ್ಕೋ? ಅದು ನಿನ್ನೆ ಲಕ್ಷ್ಮಿಗೆ ಡೈಲಾಗ್ ಬರ್ಕೊಟ್ಟಿದ್ದು ನೀನೇನಾ? ಹೌದು, ಯಾಕೆ? ತುಂಬಾ ಚೆನ್ನಾಗಿ ಗಟ್ ಮಾಡ್ಬಿಟ್ಟಿದ ಕಣ, ಹಾಗೆ ಸ್ವಲ್ಪ ಆಕ್ಟಿಂಗು ಹೇಳ್ಕೊಟ್ಬಿಡ. ಆಗ ಬಾ ದಾರಿಗೆ. ಜಸ್ಟ್ ಅ ಮಿನಿಟ್. ಲಕ್ಷ್ಮಿ ಬಾ 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 ಅಮ್ಮ. ಏನ್ ಕರ್ದಿದ್ದು? ನಾನು ಬರ್ಕೊಟ್ಟಿದ್ದನ್ನ ಗಟ್ಟು ಮಾಡಿದ್ಯಾ? ಈಗ ನಾನು ಆಕ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಜಾಗ ಬಿಡು, ಯಾಕೆ ಮೈ ಮೇಲೆ ಬೀಳ್ತಿದ್ಯಾ? ಮೈ ಮೇಲೆ ಎಲ್ಲಿ ಬಿದ್ದೆ ಅಂಕಲ್? ಸ್ವಲ್ಪ ತೆಪ್ಪಗಿರೋ. ಈಗ ಕಾಮಿಡಿ ಆಕ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೀರಿಯಸ್ ಆಕ್ಟಿಂಗ್ ಮಾಡೋದು ತುಂಬಾ ಸುಲಭ. ಕಣ್ಣಿಗೆ ಗ್ಲಿಸರಿನ್ ಹಾಕೊಂಡ್ರೆ ತಾನಾಗೆ ನೀರು ಬರ್ತಾ ಇರುತ್ತೆ. ನಗ್ಸೋದು ತುಂಬಾ ಕಷ್ಟ. ಲುಕ್ಕಲ್ಲಿ, ಸ್ಟೆಪ್ಪಲ್ಲಿ ಎಲ್ಲ ಕಾಮಿಡಿ ಇರಬೇಕು. ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಪಾಡ್ರಂಗ, ಅವಳು ನನ್ ಕಣ್ಣನ್ನೇ ನೋಡ್ಲಾ? ಅಭಿನಯ ಹೇಳ್ಕೊಡ್ತಿರೋದು ನೀನೆ ಅಂದ ಮೇಲೆ ಅವಳು ನನ್ನ ಕಣ್ಣೆ ನೋಡ್ತಿರ್ಬೇಕು, ಇಲ್ಲ ಅಂದ್ರೆ ಅಭಿನಯ ಬರಲ್ಲ. ಎಲ್ಲಿ ನನ್ನ ಕಣ್ಣೆ ನೋಡ್ತಾ ಇರು. ಹಾ, ನೋಡ್ತಾ ಇದ್ದೀನಿ. ನನ್ನ ಕಣ್ಣೆ ನೋಡ್ತಾ ಇರು. ಹಾ, ನೋಡ್ತಾ ಇದ್ದೀನಿ. ಮಾಲ್ಗೋಗೋಣವಾ? ಅಭಿನಯ ಈಗ ಬಂತಲ್ಲ ಎಕ್ಸ್ಪ್ರೆಷನ್, ಇನ್ನೂ ಜಾಸ್ತಿ ಆಗ್ಬೇಕು. ಮಾಲಿಗೆ ಹೋಗೋಣವಾ ಅಂದ ತಕ್ಷಣ ನಡಿ ಹೋಗೋಣ ಅನ್ನೋ ಮಟ್ಟಿಗೆ ನಾನ್ ರೆಡಿ ಮಾಡ್ತೀನಿ. ನಡಿ. ಅಯ್ಯೋ, ಪಾಂಡುರಂಗನ್ಗೆ ಆಕ್ಟಿಂಗ್ ಹೇಳ್ಕೊಡೋದು ಹೇಳಿ ತಪ್ಪು ಮಾಡ್ಬಿಟ್ಟೆ. ನಾನೇ ನನಗೆ ಗೊತ್ತಿದ್ದಷ್ಟು ಹೇಳ್ಕೊಡ್ಬೇಕಿತ್ತು. ಲೇ ಪದ್ದು, ನಿನ್ ಮಕ ಮುಚ್ಚ ಬೇಗ ಬಾರೋ. ನೀನ್ ಬರ್ಲಿಲ್ಲ ಅಂದ್ರೆ ನನ್ ತಿಥಿ ಒಡೆ ಪಾಯಸ ನೀನ್ ತಿನ್ಬೇಕಾಗತ್ತೆ. ಅಯ್ಯೋ, ಈ ಶಂಕರ, ನಾನ್ ಯಾಕ್ರಿ ಬರ್ಬೇಕು? ನೀನ್ ಹೇಳ್ಬೇನೋ ನನ್ನ ಹಳ್ಳಕ್ ತಳ್ಬಿಟ್ಟು ಬಲಗಾಲ್ ಮುರ್ದಾಕಿದ್ದು. ನನ್ ಬಲಗಾಲ್ ಹೆಂಗ್ ಮುರ್ದಾಕ್ಯವನು ಹಂಗೆ ಇವ್ನು ಬಲಗಾಲ್ ಮುರ್ದಾಕೋ. ಏನು ಅಂತ ಕೇಳೋಣ. ಯಾಕೋ ಅದು ಕಾಲ್ ಸ್ವಲ್ಪ ಲೂಸ್ ಮಾಡ್ಕೊಂತೀನಿ. ಅಲ್ಲೋಡಿ ಉಷ್ಣ ಪಕ್ಷಿ, ಅವ್ನ್ ಹಿಡಿನೋ, ಅವ್ನ್ ಬಲಗಾಲೇ ಮುರ್ದಾಕ್ತು. ಈ CID ಆಫೀಸರು ನಮ್ಮ ಹಿಡಿಯಕ್ಕೆ ಓಡ್ಬರ್ತಿದಾನಲ್ವ? ಇವ್ನ ಕೈಗೆ ಸಿಕ್ಕ್ರೆ ನಾವು ಹಣ್ಣುಗಾಯಿ ನೀರ್ಗಾಯಿ. ಕಮಾನ್ ಎಸ್ಕೇಪ್. ಇನ್ನು ನನ್ನ ಕೈಲಿ ಓಡೋದಿಕ್ ಆಗೋದಿಲ್ಲಪ್ಪ. ಯಾರು ಪುಣ್ಯಾತ್ಮರು ನೀರು ಕೊಡಬಾರ್ದೆ?
ಥ್ಯಾಂಕ್ ಯು. ನನ್ ಕಾಲ್ ಮುರಿತೀನೋ ತಡಿ, ಇವಾಗ ನಿನ್ನ 2 ಕಾಲು ಮುರಿಸ್ತೀನಿ. ಬಂದ್ರೆ ಬೇಗ ಇವ್ನ 2 ಕಾಲು ಮುರಿದು ಲಕ್ಷ್ಮಿ ಲಕ್ಷ್ಮಿ ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಸಾಯಕ್ಕೆ. ಅಯ್ಯೋ, ನೀನು ಹೀರೋಯಿನ್ ಆಗ್ಬೇಕು, ನಾನ್ ನಿನ್ನ ಮದುವೆ ಆಗ್ಬೇಕು. ನನ್ ತಂಟೆಗೇನಾದ್ರು ಬಂದ್ರೆ ನಿನ್ ಸುಮ್ನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಅಯ್ಯೋ ಲಕ್ಷ್ಮಿ. ಸಿಸ್ಟರ್, ರಿಸಲ್ಟ್ ಏನಾಯ್ತು? ಇದು ಡೆಲಿವರಿ ಕೇಸ್ ಅಲ್ಲ, ಆಕ್ಸಿಡೆಂಟ್ ಕೇಸು. ಸ್ವಲ್ಪ ವೇಟ್ ಮಾಡಿ, ಯಮರಾಜ ಬಂದು ನೋಡ್ಕೊಂಡು ಹೋಗಿದ್ದಾನೆ. ರಾಮ, ಆ ಯಮರಾಜನ್ ಯಾಕಪ್ಪ ಕಲಿಸ್ತೆ? ಇಲ್ಲಿ ಪೇಷಂಟ್ ಕಡೆಯವ್ರು ಯಾರಿದ್ದೀರಿ? ನಾನು ಸರ್. ನಾನು ಸರ್. ನಾನು ಸರ್. ನಾನು ಸ್ವಲ್ಪ ತಪ್ಪಗಿರ್ರು. ಅವ್ರು ಯಾರು ಅಲ್ಲ ಡಾಕ್ಟ್ರೆ, ನಾನು. ಗೊತ್ತು ತಾನೆ ನಾನು ಯಾರು ಅಂತ. ಗುಂಡುಗಲಿ ವಂಶದ ಕಟ್ಟಗಡೆಯ ತುಂಡು ಪಾಂಡ್ರಂಗೆ ಗುಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏ ಸಿಸ್ಟರ್, ಈ ಹುಚ್ಚರನ್ನೆಲ್ಲ ಯಾಕ್ರಿ ಹಾಸ್ಪಿಟಲ್ ಒಳಗಡೆ ಬಿಟ್ರಿ? ಇವರೆಲ್ಲ ಪೇಷಂಟ್ ಕಡೆಯವರು. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಲಕ್ಷ್ಮಿಗೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಬಲವಾದಂತ ಪೆಟ್ಟು ಬಿದ್ದಿದೆ. ಫಾರ್ಚುನೇಟ್ಲಿ ಅದು ಮಸ್ಕ್ಯುಲರ್ ಇಂಜರಿ ಮಾತ್ರ. ಆದ್ರೆ ಅವ್ರಿಗೆ ಭಯಂಕರವಾದಂತ ಶಾಕ್ ಆಗಿದೆ. ಶಿ ಈಸ್ ಔಟ್ ಆಫ್ ಡೇಂಜರ್. ಡಾಕ್ಟ್ರೆ, ಥ್ಯಾಂಕ್ ಯು. ಸಿಸ್ಟರ್, ಈ ಕಡೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಡಾಕ್ಟ್ರೆ, ನನಗೆ ಹೆಣ್ಮಗು ಆದಷ್ಟೇ ಖುಷಿ ಆಯ್ತು. ನನ್ಗೂ ಅಷ್ಟೇ ಡಾಕ್ಟರ್. ನೋಡಿ, ನಿಮ್ ಪೇಷಂಟ್ ನ ವಾರ್ಡಿಗೆ ಶಿಫ್ಟ್ ಮಾಡಿದೀವಿ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು. ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು. ನಿಮಗ್ ಮದ್ವೆ ಆಗಿದ್ಯಾ? ಅದು ಡಾಕ್ಟ್ರು. ಓ, ನಿಮ್ಮ ಡ್ಯಾಡಿನಾ? ಅಲ್ಲ, ನನ್ ಹುಟ್ಟೋ ಮಗುಗೆ ಡ್ಯಾಡಿ ಆಗೋರು. ಲಕ್ಷ್ಮಿ, ನಾನು ಪದ್ದು. ಲಕ್ಷ್ಮಿ, ನಾನು ವಿಠಲಮೂರ್ತಿ ಎಂ.ಎ. ನಿಮ್ಮನ್ನ ಯಾರಲ್ಲೂ ಇವ್ರು ಗುರ್ತೇ ಹಿಡಿತಾ ಇಲ್ಲ. ಇವ್ರಿಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಇಲ್ಲಿ? ಲಕ್ಷ್ಮಿ, ನೀನ್ ಯಾರನ್ನೋ ನೋಡಕ್ ಇಷ್ಟಪಡ್ತಿದ್ಯಾ? ಯಾರನ್ನ? ಅದು ನನ್ ಗಂಡನ್ನ. ಯಾರವರು? ಅವರು ವಿಷ್ಣು ಅಂತ. ನನ್ನ ಮೊಬೈಲಲ್ಲಿ ಅವ್ರ ನಂಬರ್ ಇದೆ. ಡೋಂಟ್ ವರಿ, ನೀನ್ ರೆಸ್ಟ್ ಮಾಡು, ನಾನು ಅವ್ರನ್ನ ಕರೆಸ್ತೀನಿ. ವಿಷ್ಣು ಅಂದ್ರೆ ನೀವೇನಾ? ಹೌದು ಸರ್, ನಾನೇ ಲಕ್ಷ್ಮಿ ಗಂಡ. ಮತ್ತೆ ಇವರಿಬ್ರು ಯಾರು? ಅವ್ರು ಯಾರು ನನ್ಗೆ ಗೊತ್ತಿಲ್ಲ ಸರ್. ನಿನಗೆ ಗೊತ್ತಮ್ಮ ಇವರಿಬ್ರು ಯಾರು ಅಂತ? ಇಲ್ಲ ಡಾಕ್ಟರ್, ನನಗ್ ಗೊತ್ತಿಲ್ಲ. ಮೋಸ್ಟ್ಲಿ ನನ್ ಕತ್ತಲಿರೋ ಸರನ ಕದ್ಯಕ್ಕಂತ ನನ್ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ನೋಡಿ ವಿಷ್ಣು ಅವರೇ, ನಿಮ್ಮ ವೈಫ್ಗೆ ಒಂದು ತರಹ ಮಾನಸಿಕ ಆಘಾತ ಆಗಿತ್ತು. ಸೂಯಿಸೈಡಲ್ ಟೆಂಡೆನ್ಸಿ ಇತ್ತು. ಇದನ್ನ ನಾವು DFD ಅಂತ ಹೇಳಿ ಕರಿತೀವಿ. ಡೆಲಿರಿಯಂ ಫ್ಲೈಟಲಾಜಿಕಲ್ ಡೆಲ್ಯೂಷನ್ ಅಂತ ಇದರ ಅರ್ಥ. ಈಗ ಅವರು ಆ ಟೆಂಡೆನ್ಸಿಯಿಂದಾನು ಹೊರಗಡೆ ಬಂದಿದ್ದಾರೆ, ಮತ್ತೆ ಶಾಕ್ ಇಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನ ಯಾವುದೇ ತರದ ಸಮಸ್ಯೆ ಇರೋದಿಲ್ಲ. ನೀವು ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಬಿಲ್ಲು? ನನ್ನನ್ ಕರ್ಕೊಂಬಂದ್ ಸೇರ್ಸಿರೋದು ಅವರು ತಾನೇ, ಅವರೇ ಕಟ್ತಾರೆ ಬಿಡಿ. ಈ ಸಲ ಮಾಲ್ ತಲುಪಿಸ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಗುರು. ಈ ನನ್ನ ಮಗ ಬೇರೆ ಎಕ್ಕಿ ಇಳಿತಾನಲ್ಲಪ್ಪ. ತಾರ್ಲೆ ನನ್ನ ಮಕ್ಕಳ, ಬಳ್ಳೋ ಇಲ್ಲಿ. ನಿಮಗೆ ಬೇಜಾರು ಕಳೆಯಕ್ಕೆ ನಾವೇನೇ ಸಿಕ್ಕಿದ್ದು? ಯಾಕೆ ಬಾಸ್ ಹಿಂಗ್ ಹೊಡಿತಿದ್ದೀರಾ? ಬಾಸ್, ನಾವೇ ಬದುಕ್ಬೇಕಲ್ಲ ಸತ್ತು ಹೋಗ್ಬೇಕ ಬಾಸ್? ಮೇಲ್ನವರು ನನಗ್ ಗುಮ್ತಾ ಇದ್ದಾರೆ. ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು. ನಾನೇನ್ ಇರ್ಬೇಕಾ ಸಾಯ್ಬೇಕಾ? 50 ಲಕ್ಷ ಅಡ್ವಾನ್ಸ್ ಕೊಟ್ಟಿರೋ ಪಾರ್ಟಿ ಸುಮ್ಮನೆ ಇರ್ತಾರ? ನನಗದೆಲ್ಲ ಗೊತ್ತಿಲ್ಲ. ಮಾಲ್ ತಗೊಂಡೋಗಿ ಕೊಡಿ, ಬಾಕಿ 50 ಲಕ್ಷ ಇಸ್ಕೊಂಡ್ ಬನ್ನಿ. ಆದ್ರೆ ಆ ಮಾಲು CID ಹತ್ರ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರ ಮನೆ ಎಲ್ಲಿದೆ ಅಂತ ಹುಡುಕಿ ಮಾಲ್ ತಗೊಂಡ್ಬಂದು ಪಾರ್ಟಿಗೆ ಡೆಲಿವರಿ ಕೊಟ್ಟು 50 ಲಕ್ಷ ಇಸ್ಕೊಂಡ್ ಬನ್ನಿ. ಒಂದ್ ವೇಳೆ ಆ CID ಪದ್ದು ಅಡ್ಡ ಬಂದ್ರೆ ಫಿನಿಶ್ ಮಾಡ್ಬಿಡಿ. ನಿಮ್ಮಿಬ್ಬರಿಗೂ ಒಂದೊಂದು ಫಿಶ್ ಫ್ರೈ ಕೊಡಿಸ್ತೀನಿ. ಒಂದೇ ಮನೆಯವರಾಗಿ ನಾವು ಒಂದ್ ಹುಡುಗಿಗೆ ಈ ರೀತಿ ಕಿತ್ತಾಡಬಾರ್ದು. ಈಗ ಏನಾಯ್ತು? ಅವಳ ಗಂಡನ ಜೊತೆ ಹೋದ್ಲು. ಒಂದು ನೆನ್ಪಿಟ್ಕೊಳ್ಳಿ, ಕಂಡವ್ರ ಹೆಂಡತಿಗೆ ನಾವು ಯಾವತ್ತು ಕಿತ್ತಾಡಬಾರ್ದು. ಈಗ ನಗ್ನಗ್ತಾ ಫ್ರೆಂಡ್ಸ್ ಆಗಿ
ಆದ್ರ ವಿಟ್ಲ ನಾನು ಸಾರಿ ಕಣೋ, ನನ್ನಿಂದನೇ ತಪ್ಪಾಯ್ತು. ನಾವು ಫ್ರೆಂಡ್ಸ್ ಆಗಿ ಇದ್ಬಿಡೋಣ ಕಣೋ. ಒಂದೇ ಮಸಾಲೆ ದೋಸೆನ ಬೈಟು ಮಾಡಿದ್ದೀನಿ ಅಣ್ಣ. ಚಟ್ನಿ ಜಾಸ್ತಿ ಉಳಿದ್ಬಿಟ್ರೆ ಏನೋ ಮಾಡೋದು? ಪಾಂಡುರಂಗಂಗ್ ಹಾಕಿದ್ರೆ ಆಯ್ತು. ವೆರಿ ಗುಡ್. ಅಂತೂ ನೀವಿಬ್ರು ಒಂದಾದ್ರಲ್ಲ ನೋಡಿ. ಒಂದೇ ಮನೆಯವರು ಪರಸ್ಪರ ಕಿತ್ತಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸುಗಳು ಬಿಲ್ಡಪ್ ಆಗ್ಬಿಡ್ತವೆ. ತಬ್ಕೊಂಬಿಡಿ. ನಮ್ಮ ಸಾಹೇಬ್ರು ರಾಮಾಂಜನೇಯ ತಬ್ಕೊಂಡಿರೋದು ನೋಡಿರ್ಲಿಲ್ಲ. ನೋಡ್ಕೊಳ್ಳಿ, ತಬ್ಕೊಳ್ಳಿ. ಪಾಂಡ್ರಂಗ್ ಅವ್ರೆ, ನಿಮ್ ಹುಡುಗರು ಡ್ರಗ್ಸ್ ತುಂಬಿದ ಬ್ರೀಫ್ ಕೇಸ್ ನ ತಂದು ಕೊಟ್ಟವ್ರೆ. 1 ಕೋಟಿ ರೂಪಾಯಿ ಬೆಲೆ ಬಾಳಂತದ್ದು. ಸಾರ್, ಆ ಬ್ರೀಫ್ ಕೇಸ್ ಕೊಟ್ಟು ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ವೇ? ಲೇ, ಇವರೇ ಅಲ್ವೇನೋ ನಮ್ಗೆ ಡ್ರಗ್ಸ್ ಇರೋ ಬ್ರೀಫ್ ಕೇಸ್ ಕೊಟ್ಟಿದ್ದು? ನಡಿಯೋ ಹಿಡಿಯೋಣ. ಸರ್ ಬನ್ನಿ ಸರ್, ನೀವ್ ಯಾಕೆ ಹೋಗ್ತೀರಾ? ಗಾಡಿಲಿ ಚೇಸ್ ಮಾಡೋಣ. ಎಸ್, ಏನಾದ್ರು ಹೆಲ್ಪ್ ಆಗ್ಬೇಕಾಗಿತ್ತಾ? ಸರ್, ನಾವ್ ಯಾರನ್ನೋ ಅಟ್ಟಿಸ್ಕೊಂಡು ಹೋಗ್ತಾ ಇದೀವಿ. ಚೇಸ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಸಹಾಯ ಆಗ್ತಿತ್ತು. ನಾನು ಇರೋದೇ ನಿಮ್ಮಂತವರಿಗೋಸ್ಕರ. ಬನ್ನಿ ಕೂತ್ಕೊಳ್ಳಿ. ಸರ್, ನೀವ್ಯಾಕೆ ಸರ್ ಮುಖಕ್ಕೆ ಬಟ್ಟೆ ಹಾಕೊಂಡಿದ್ದೀರಾ? ಹುಡುಕ್ತಾ ಇರೋ ವ್ಯಕ್ತಿಗಳು ನಾವೇ. ಇದಕ್ಕೆ ಎರೆಹುಳನ್ನ ತೋರಿಸಿ ಮೀನ್ ಹಿಡಿಯೋದು ಅಂತಾರೆ. ಈ ನನ್ನ ಮಗ ಸಿಐಡಿ ಬಾಸ್, ಈ ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಅಂತ? ಇಲ್ಲ, ನನ್ ಸಿಐಡಿ ಅಲ್ಲ, ನಂಗೆ ABC ನಂಬರ್ ಅಲ್ಲ. ಹಾಗಾದ್ರೆ ನೀನ್ CID ಅಲ್ಲ ಅಂದ್ರೆ ಮಾಲ್ನ ಪೊಲೀಸ್ನವ್ರಿಗೆ ಯಾಕೆ ಕೊಟ್ಟೆ? ಶುರು ಹಚ್ಕೋ. ಎಲ್ಲಾದ್ರೂ ಸುಟ್ಟಾಕ್ಬಿಡ್ತೀನಿ. ಭಗವಂತ ಕೈ ಕೊಟ್ಟ, ಕಡೆಗೂ ಕೈ ಕೊಟ್ಟಿಯಲ್ಲಪ್ಪ. ವೆಲ್ ಡನ್ ಮೈ ಡಿಯರ್ ಬಾಯ್ಸ್. ಅಂತೂ ಒಳ್ಳೆ ಜಾಗಕ್ಕೆ ನಾನು ಕರ್ಕೊಂಬಂದ. ಇಷ್ಟು ದಿನ ನಾನು ಅವ್ರನ್ನ ಹುಡುಕ್ತಾ ಇದ್ದಿದ್ದು. ನಮ್ಮ ಹುಡುಗರು ಸಾಮಾನ್ಯದವರಲ್ಲ. ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಬಂದು ಕಡೆಗೆ ಹೋದು ಈ ತರ ಮುಗೀತು. ಆಕ್ಟ್ ಮಾಡಿದ್ರೆ ಏನ್ರಿ ಸಿಗ್ತದೆ? ಅಂತ ಸ್ಮಗ್ಲರ್ಸ್ ನ ಹಿಡಿದುಕೊಟ್ಟಿರೋದಕ್ಕೆ ಸರ್ಕಾರದಿಂದ ಇವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ.